ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಾಪ್ ಸ್ಟಿಕ್ ಮತ್ತು ಒಂದು ಬ್ಯಾಂಗಲ್ನ ಇಟ್ಕೊಂಡ್ಬಿಟ್ಟು ಒಂದು ಹಾಫ್ ಬನ್ ಹೇರ್ ಸ್ಟೈಲ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಉದ್ದ ಇರೋ ಕೂದಲಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಹುದು. ಮೊದಲನೇದಾಗಿ ನಿಮ್ಮ ಕೂದಲು ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಆದಮೇಲೆ ನೀವು ಹೇರ್ ಸ್ಟೈಲ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿಯಾಗಿ ಮೊದಲನೇದಾಗಿ ಮೇಲ್ಗಡೆ ಇರೋ ಒಂದು ಪಾರ್ಟ್ನ ಈ ಥರ ತಕ್ಕೊಳ್ಳಿ, ಹಾಫ್ ಆಗಿ ನೀಟಾಗಿ ತಕ್ಕೊಳ್ಳಿ. ಉದ್ದ ಕೂದಲು ಇರೋರಿಗೆ ತುಂಬ ಕಷ್ಟ ಈ ಥರ ಹೇರ್ ಸ್ಟೈಲ್ನ ಮಾಡೋದು. ನೋಡಿ, ಈ ಥರ ತಕ್ಕೊಂಡ್ಬಿಟ್ಟು ಆದಮೇಲೆ ನೀವು ಯಾವ ರೀತಿಯಾಗಿ ಬ್ಯಾಂಗಲ್ನ ಯೂಸ್ ಮಾಡ್ತೀರೋ ನಿಮ್ಮ ಬ್ಯಾಂಗಲ್ನೇ ತಗೊಳ್ಳಿ. ಚೆನ್ನಾಗಿರೋ ಸ್ವಲ್ಪ ದೊಡ್ಡದಾಗಿರೋ ಬ್ಯಾಂಗಲ್ನ ತಗೊಳ್ಳಿ, ಹಾಗೆ ಚೆನ್ನಾಗಿ ಕಾಣುತ್ತೆ ಹೇರ್ ಸ್ಟೈಲು. ಅದಕ್ಕೋಸ್ಕರ ಅಷ್ಟೇ ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಂಡಾದ್ಮೇಲೆ ನೀವು ಬ್ಯಾಂಗಲ್ನ ತೊಗೊಂಡ್ಬಿಟ್ಟು ಈ ಥರ ಮೇಲ್ಗಡೆ ನೀವು ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಿಕ್ಸ್ ಆದಮೇಲೆ ನೀವು ಸ್ಟಿಕ್ ಇರುತ್ತಲ್ವ, ಆ ಸ್ಟಿಕ್ನ ನೀವು ಅದರ ಮಧ್ಯಕ್ಕೆ ಹೋಲ್ ಬಿಟ್ಟಿದ್ದೀರಲ್ವ ಅಲ್ಲಿ ಸೇರಿಸ್ಕೋಬೇಕು. ನೋಡಿ, ಈ ಥರ ನೀವು ಮಧ್ಯಕ್ಕೆ ಈ ಥರ ಸೇರಿಸ್ಕೊಳ್ಳಿ ಸ್ಟಿಕ್ನ. ಇವಾಗ ನೀವು ಟೈಟಾಗಿ ತಳಗಿರೋ ಕೂದಲನ್ನ ಎಳ್ಕೋಬಹುದು. ಎಳ್ಕೊಂಡಾದ್ಮೇಲೆ ಬ್ಯೂಟಿಫುಲ್ ಆಗಿರೋ ಹಾಫ್ ಬನ್ ಹೇರ್ ಸ್ಟೈಲ್ ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಅನಿಸಿದ್ರೆ, ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.